ಆ್ಯಕ್ಚುಲಿ ಇವಾಗ ಆಚಾರ್ಯ ಕಾಲೇಜ್ ನಾಳೆ ಡೆಮೋ ಕ್ಲಾಸ್ ತೋರ್ಸೋಕೆ ಹೋಗ್ತಿದ್ದೀನಿ, ಟೆರಕೋಟಾ ಜ್ಯುವೆಲ್ಲರಿದು. ಹಂಗಾಗಿ ಮಣ್ಣಿಂದೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆಹಾ ಎಂಥ ಕಲೆ ಇದು ನೋಡಪ್ಪ ಮಗು ಅಂತ. ಇದಾಯ್ತಾ? ಯಾರ್ಯಾರು ಕೊಟ್ಟಿದ್ದು ಹಿಂಗೆ ಮಾಡೋದಾ? ಅದೆಲ್ಲ ಕತೆ ಹೇಳ್ಬೇಡ. ಮಿಸ್ಗೆ 4 ಗಂಟೆ ಕಳಿಸ್ತೀನಿ ಅಂತ ಹೇಳಿರೋದು. 9 ಗಂಟೆವರೆಗೂ ಬಿಡ್ಬೇಡಿ ಅಂತ ಹೇಳ್ತೀನಿ. ತೀಟೆ ಮಾಡ್ತೀನಿ ಮನೆ. ಗೊತ್ತು ಟ್ಯೂಷನ್ ಇದ್ಬಿಟ್ಟೆ ಮೆಸೇಜ್ ಸ್ಟಾರ್ಟ್ ಆಗ್ತಿಲ್ಲ ಅವ್ರಿಗೆಲ್ಲ. ಇದು 9 ಗಂಟೆ ತನಕ ಕಳಿಸ್ಬೇಡಿ. ಇವಾಗೂ ಹಾಕ್ತೀನಿ 9 ಗಂಟೆ ಕಳಿಸ್ಬೇಡಿ ಅಂತ. ತೀಟೆ ಮಾಡ್ತಾನೆ ಮನೇಲಿ ಬಂದು ತಲೆ ತಿಂದು ಮಾಡಕ್ಕೆ ಗೊಬ್ಬರ ಮಾಡ್ತದೆ ಅಂತ ಹೇಳ್ತೀನಿ. 9 ಗಂಟೆ ಯಾವ್ಯಾವ ಬುಕ್ ಕೊಟ್ಟವ್ರ ತೆರೆದುಕೊಂಡು ಟ್ಯೂಷನ್ಗೆ ಹೋಗೋಣ ಕತೆ ಎಲ್ಲ ಮಾತಾಡ್ತಾನೆ. ಏನು ಮಾಡ್ತಾಯಿದ್ಯಾ? ಡೈರಿ ನೋಡು ಅಂದರೆ ಏನಾರು ಓದ್ಕೊಂಡು ಕೂತಿದ್ಯಾ? ಕಳ್ಳ. ಏನು ಈ ಟೈಮಲ್ಲಿ ಏನು ಮಾತಾಡಲ್ಲ, ಇದ್ದಾಗೆಲ್ಲ ಕಿರ್ಚ್ಕೊತಾನೆ. ಏನು ಕೊಟ್ಟವ್ರೆ? ಹಾಂ ಸುಮ್ಮನೆ ಇರಪ್ಪ. ಟ್ಯೂಷನ್ ಅಂದ್ರೆ ಆಗಲ್ಲ, ಬರೆಯೋದಂದ್ರೆ ಆಗಲ್ಲ. ಬೇರೆ ತೀಟೆ ಮಾಡು ಅಂದರೆ ರಿಪೇರಿ ನೋಡಿದೆ ಎಷ್ಟು ಚೆನ್ನಾಗಿ ಮಾಡ್ತೀಯ. ಟಿ ವಿ ನೋಡು ಅಂದ್ರೆ ಹೆಂಗೆ ಮಾಡ್ತೀಯ ನೋಡು. ಫೋನ್ ನೋಡು ಅಂದರೆ ಎಷ್ಟು ಚೆನ್ನಾಗಿ ನೋಡ್ತೀಯ ನೋಡು. ತಲೆ ಎಲ್ಲ ಸೂಪರಾಗೈತೆ. ಅದೇ ಬರೆಯೋದು ಅಂದರೆ ಬೇಜಾರು, ಓದೋದು ಅಂದರೆ ಬೇಜಾರು. ಸ್ಕೂಲಲ್ಲೆಲ್ಲ ಬರೆದು ಓದಿ ಎಲ್ಲ ಬಿಸಾಕಿ ಬಂದ್ಬಿಡ್ತೀಯ. ಟ್ಯೂಷನ್ ಹೋಗೋದಂದ್ರೆ ಬಲೆ ಬೇಜಾರು ಮಗಿ. ಏನು ಮಮ್ಮಿ? ಏಯ್ 3 ದಿನದ ಹಿಂದೆ ತಾನೆ ಹೊಸ ಪೆನ್ಸಿಲ್ ತೊಗೊಂಡೋಗಿದ್ದು. ಅದು 2 ತೊಗೊಂಡೋಗಿದ್ದು, ಒಂದಲ್ಲ ಅಂತ 2 ತೊಗೊಂಡೋಗಿದ್ಯಾ? ಎಲ್ಲಿ ಪೆನ್ಸಿಲು? ಬರಿಬೇಕಾರೆ ಏನಾಯಿತು? ಬುಕ್ಕಿಯಲ್ಲಿ ಇಟ್ಬಿಟ್ಟು ವಾಶ್ರೂಮ್ಗೆ ಹೋದ್ರೆ ಯಾರು ಎತ್ಕೊಂಡ್ಬಿಡ್ತಾರ? ಕಳ್ಳನ ಮಗನೇ ನಾಟಕ ಹೊಡಿಬೇಡ. ಬುಕ್ ತೆಗಿ, ಬ್ಯಾಗಲ್ಲಿ ತೆಗಿ. ನೀನು ಎರೆಮೆಂಡರ್ ಇಕ್ಕೊಬಿಟ್ಟಿರ್ತೀಯ, ಅದನ್ನು ಎರೆದು ವ್ಯವಸಾಯ ಮಾಡಿರ್ತೀಯ. ಅಲ್ಲಿ ವ್ಯವಸಾಯದಲ್ಲಿ ಎಲ್ಲ ಹಾಳಾಗ್ಬಿಟ್ಟಿರ್ತದೆ. ಅದನ್ನು ಹೇಳೋಕ್ಕಾಗಿರಲ್ಲ. ಬಂದರೆ ಇನ್ನು ಮಕ್ಕಿಕ್ತಾರಲ್ಲ ಅಂತ ಹೇಳ್ಬಿಟ್ಟು ಭಯ. ಟ್ಯೂಷನ್ ಮ್ಯಾಮ್ದು ಪೆನ್ ಎತ್ಕೊಂಬಂದಿದ್ಯಾ? ಹೇಳ್ತೀನಿ. ಅದು ಬಿಟ್ಟಾಕೋ. ಇಲ್ಲಿ ಟ್ಯೂಷನ್ ಪೆನ್ಸಿಲ್ ತೆಗಿ. ಒಳ್ಳೆ ನಾಟಕ ನನ್ನ ಮಗೊಂದು. ಎರೆಬೆಂಡರ್ ಇದ್ಬಿಟ್ರೆ ಸಾಕು, ಯಾವಾಗೂ ಎರೆಯೋದು ಬಿಸಾಕೋದು. ಆಗೋಳ ಪೆನ್ಸಿಲೆಲ್ಲ ಒಂದು ಕಾಣಿಸ್ತಾ ಇಲ್ಲ. ಪೆನ್ಸಿಲಲ್ಲಿ ತೋರಿಸು. ಅದೇನು ಮೋಟುದ್ದ ಹಳೆ ಪೆನ್ಸಿಲ್ಗಳು, ಹೊಸ ಪೆನ್ಸಿಲ್ಗಳು ಎಲ್ಲಿ ಎಲ್ಲ ತೋರಿಸು. ನಿಮ್ಮ ಮಿಸ್ಗೆ ಹೇಳ್ತೀನಿ ಇರು, ಎರೆಬೆಂಡರ್ ಕೊಟ್ಟು ಕಳ್ಸಲ್ಲ ಇನ್ಮೇಲೆ. ಎರೆಬೆಂಡರ್ ಇದ್ದರೆ ತಾನೆ ಎರೆದು ಎಸೆಯೋದು. ಅದೆಂಥ ಕೈ ಬೈ ಊಟೈತೆ ನಿಂದು. 3 ದಿನ ಆಗಿರೋ ಪೆನ್ಸಿಲ್ ಕೊಟ್ಟು ಏನು ಮಾಡೋದು ಏನೋ. ಎಷ್ಟೆಷ್ಟೈತೆ ಇನ್ನೂ ಎರೆದಿರೋದಲ್ಲ. ಬಿಸಾಕು, ಅಲ್ಲಿ ಬಿಸಾಕು. ಕಸನೇ. ಇನ್ನೇನು ಕೆಲಸ ಇಲ್ವಲ್ಲ. ಎರೆದು ಕೈ ಬೇರೆ, ತೀಟೆ ಕೈ ಬೇರೆ. ಏನು ಮಾಡಲಿ ಅಂತ ಇರ್ತದೆ. ಪೆನ್ಸಿಲ್ ಎರೆಯೋದು ಬಿಸಾಕೋದು. ಎಷ್ಟು ಪೆನ್ಸಿಲ್ ಅಂತ ತಂದು ಕೊಡೋದು ನಿಂಗೆ? ಏನು ಬರೆಯೊಂದು ಮರ್ಯಾದೆ ಬೇಡ. ಕಾಪಿರೈಟ್ ಅನ್ನೋ ಕಾಂಕ್ರಾಚ್ ಅನ್ನೋದು ಬಿಟ್ಬಿಟ್ಟು. ನೀನು ನಾಟಕ ಮಾಡೋದು ಬಿಟ್ಬಿಟ್ಟು ಹೊಸ ಪೆನ್ಸಿಲ್ ಎಲ್ಲವೇ ತೋರಿಸು. ಏನು ಬುಡುಕನ ಎರೆದು ಬಿಡ್ತಾರೆ ಯಾರಾದರೂ? ಪೆನ್ಸಿಲ್ ಇರಬೇಕಲ್ಲ. ಪೆನ್ಸಿಲ್ ಇತ್ತು ಅಂತ ಹುಡುಗಲ್ಲ ತೋರ್ಸೋಕ್ಕೆ. ಎಲ್ಲೈತಾ? ನಿಮ್ಮ ಮಿಸ್ಸಿಗೆ ಹೇಳ್ತೀನಿ ಇರು. ಏನು ಕೂತ್ಕೊಂಡು ಯಾವಾಗ ಎರಿತಾ ಇರ್ತಾನೆ ಏನೋ ಅಂತ ಕೇಳ್ತೀನಿ. 2 ಪೆನ್ಸಿಲು ಇಲ್ದಂಗೆ ಮಾಡಿದ್ದೆ ಅಂದರೆ ಕಳ್ಳ ಏನೋ ಮಾಡಿದ್ಯಾ ನೀನು. ಕಾಮಗಾರಿ ಬೇರೆ. ಇಂಗ್ಲಿಷ್ ಯಾವ ಬುಕ್ ತೊಗೊಳ್ಬೇಕಂತೆ? ಕನ್ನಡ ಎಲ್ಲ ತೊಗೊಳ್ಬೇಕು. ತುಮ್ಕೋ. ಹಿಂದಿ AVS ರಫ್ ನೋಟ್ ಇಂಗ್ಲಿಷ್ ಯೂಟಿ ಮ್ಯಾಕ್ಸ್ ಇಲ್ಲ. ಏನು ಹೋಮ್ವರ್ಕ್ ಕೊಟ್ಟವ್ರೆ ಇವತ್ತು?
ಹೋಗು ಮಾಡೋಂಗ. ಜಾಸ್ತಿ ಕೊಟ್ಟಾರ ಕಮ್ಮಿ ಕೊಟ್ಟವ್ರ? ಕಮ್ಮಿ. ಟ್ಯೂಷನ್ ಕಳಿಸಿಲ್ಲ ಅಂದಿರ ನೀನು ನಮ್ಮ ಮನೇಲಿ ಎಲ್ಲಿ ಹಿಡಿಯೋಕ್ಕಾಗೋದು? ಅದಕ್ಕೆ ಟ್ಯೂಷನ್ಗೆ ಒದ್ದಾಕಿರೋದು ನೀನು. ಮನೇಲಿ ಭಯ ಭಕ್ತಿ ಒಂಚೂರು ಇರೋಲ್ಲ. ಟಿ ವಿ ಆಯಿತು ಫೋನ್ ಆಯಿತು, ಟಿ ವಿ ಆಯಿತು ಫೋನ್ ಆಯಿತು, ಅಷ್ಟೇ ಜೀವನ. ನಮಗೆಲ್ಲ ಅವಾಗ ಟಿ ವಿ ಇರಲಿಲ್ಲ, ಫೋನ್ ಇರಲಿಲ್ಲ, ಏನೂ ಇರಲಿಲ್ಲ, ನಾವೆಲ್ಲ ಬದುಕಿದ್ದು. ಮಮ್ಮಿ ಟೆಕ್ನಾಲಜಿ ತೋರಿಸ್ಲಾ? ಟೆಕ್ನಾಲಜಿ ಬೇಡ ಹೋಗು. ಮಮ್ಮಿ ನೋಡಿ ಮಮ್ಮಿ, ಏನದು ಟೆಕ್ನಾಲಜಿ? ಹಿಂಗೆ ತೆಗಿಯಕ್ಕಿಂತ ಹಿಂಗೆ ತೆಗ್ಬಿಡು. ಇದು ಟೆಕ್ನಾಲಜಿ. ಅದು ತೆಗಿಯಕ್ಕೆ ಕೊಟ್ಟಿದ್ದಕ್ಕೆ ತಾನೇ ನೀನು ತೆಗ್ದಿದ್ದು. ನೀನೇನೋ ಹೊಸ ಪ್ರಯತ್ನ ಮಾಡಿದ್ದ ಇಲ್ಲ ತಾನೇ? ಹೋಗು ತಿಕ್ಲು, ಹೋಗು, ಟೈಮ್ ಆಯಿತು. ಹೋಗು, ಟೈಮ್ ಆಯಿತು. ಎಷ್ಟು ಟೈಮ್ ಅನ್ಕೊಂಡಿದ್ಜ? ನಿಮ್ಮ ಮಿಸ್ 4 ಗಂಟೆಗೆ 4:15 ಆಯ್ತು ಇಲ್ಲೇನೆ. 4:45 ಟ್ಯೂಷನ್. ಅದೆಲ್ಲ ಕತೆ ಹೇಳ್ಬೇಡ. ಮಿಸ್ಗೆ 4 ಗಂಟೆ ಕಳಿಸ್ತೀನಿ ಅಂತ ಹೇಳಿರೋದು. 9 ಗಂಟೆವರೆಗೂ ಬಿಡ್ಬೇಡಿ ಅಂತ ಹೇಳ್ತೀನಿ. ತೀಟೆ ಮಾಡ್ತೀನಿ ಮನೆ. ನಂಗೆ ಗೊತ್ತು, ಟ್ಯೂಷನ್ ಅಲ್ಲಿ ಇದ್ಬಿಟ್ಟೆ ಮೆಸೇಜ್ ಸ್ಟಾರ್ಟ್ ಆಗ್ತಿಲ್ಲ ಅವ್ರಿಗೆಲ್ಲ. ಇದು 9 ಗಂಟೆ ತನಕ ಕಳಿಸ್ಬೇಡಿ. ಇವಾಗ ಹಾಕ್ತೀನಿ 9 ಗಂಟೆ ಕಳಿಸ್ಬೇಡಿ ಅಂತ. ತೀಟೆ ಮಾಡ್ತಾನೆ ಮನೇಲಿ ಬಂದು ತಲೆ ತಿಂದು ಮಾಡಕ್ತಾರೆ, ಗೊಬ್ಬರ ಮಾಡ್ತದೆ ಅಂತ ಹೇಳ್ತೀನಿ. 9 ಗಂಟೆ ನಿನ್ನಂತ ತೀಟೆ ಮಕ್ಳುಗಳ್ನ ಸಾಕಾಗಲ್ಲ. ಚೆನ್ನಾಗಿ ಇದು ಸೈಲೆಂಟ್ ಆಗಿರೋ ಮಕ್ಳು 10 ಜನ ಸಾಕ್ಬೋದು. ನಿನ್ನಂತ ಒಂದೊಂದು ಸಾಕಾಯ್ತಲ್ಲ ನನ್ನ ಕೈಯಲ್ಲಿ. ಹೋಗು, ಎಷ್ಟು ತೀಟೆ ಮಾಡ್ತ. ಹೋಗುವ. ಸಫರ್ ಕರು. ಹ್ಞೂ ಸಫರ್ ಕರೋ ಮಾಡ್ತೀನಿ, ಸಫರ್ ಕರೋ. ಅಲ್ಲ ಕಲ್ಲರ್ ಹೋಗುತ್ತೆ. ಊಟ ಕೊಟ್ಟರೆ ಮಾತ್ರ ಇಳಿಯಲ್ಲ ನಿನಗೆ. ಅದೇ ಇಂಥದ್ರ ಆಳು ಮೂಳು ನೋಡಿದೆ ಹೆಂಗೆ ಹೋಯ್ತದೆ ಬಾಯ್ ಅಂತ ಇಷ್ಟಪ್ಪ ಹೋಯ್ತೈತೆ. ಸರಿಯಾಗಿ ಒಂದು ದೊಡ್ಡ ಕೈಗೆ ಬಿಡ್ಬೋದು ಬಾಯಿ ಒಳಗಡೆಗೆ. ಬೇಕರಿ ಐಟಮ್ ಅಂದರೆ ಎಷ್ಟು ಚೆನ್ನಾಗಿ ಹೋಯ್ತದೆ ನೋಡು ಮಗುಗೆ. ಅದೇ ಮುದ್ದೆ ತಿನ್ನು ಅಂದರೆ ನಂಗೆ ಬೇಡ ಅಂತದೆ. ಅನ್ನ ಮಾಡು ಅಷ್ಟೇ. ಆಹಾ ಎಂಥ ಕಲೆ ಇದು ನೋಡಪ್ಪ ಮಗು. ಇದಾಯ್ತಾ? ಯಾರು ಹೇಳ್ಕೊಟ್ಟಿದ್ದು ಹಿಂಗೆ ಮಾಡೋದನ್ನ? ನೀನೇ. ನಾನು ಯಾವಾಗ ಹೇಳ್ದೆ ಡ್ರಾಮಾ ಹೊಡಿತ? ನಾನು ಯಾವಾಗ ಆಯ್ತೀನಿ? ಆ್ಯಕ್ಚುಲಿ ಇವಾಗ ಆಚಾರ್ಯ ಕಾಲೇಜ್ ನಾಳೆ ಡೆಮೋ ಕ್ಲಾಸ್ ತೋರ್ಸೋಕೆ ಹೋಗ್ತಿದ್ದೀನಿ. ಟೆರಕೋಟ ಜ್ಯುವೆಲ್ಲರಿದು. ಹಂಗಾಗಿ ಮಣ್ಣಿಂದೆಲ್ಲ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಒಬ್ಬೊಬ್ರಿಗೆ 500 ಗ್ರಾಮ್ ಅಷ್ಟೇ ಮಣ್ಣು ಕೊಡ್ತಿರೋದು. ಸೊ 1 kg ಅನ್ಕೊಳ್ಳಿ. ಸೊ 1 kg ಚೆಕ್ ಮಾಡಿಕೊಂಡು ಏನಿತ್ತು ಅವಾಗೆ ಕಮ್ಮಿ ತೋರಿಸ್ತು. 500 ಗ್ರಾಮ್ ಬರ್ತಾಯಿದೆ ಹೋಗ್ತಾಯಿದೆ. ಕರೆಕ್ಟಾಗೈತೆ. ಸೊ 500 ಗ್ರಾಮ್ ಇದನ್ನ ಇವಾಗ ಅದಕ್ಕೆ ಬೇಕಾಗಿರೋಷ್ಟನ್ನ ನಾನು ಇವಾಗ ಕವರ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಆ್ಯಕ್ಚುಲಿ ಪೂರ್ವಿದು ಒಂದು ರ್ಯಾಪರು, ರಟ್ಟಿಗೆ ಹಾಕ್ತೀವಲ್ಲ ಆ ಕವರು ಏನಕ್ಕೂ ಯೂಸ್ ಇರಲಿಲ್ಲ. ಅದಕ್ಕೆ ನಾನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ 20 ಜನ ಸ್ಟೂಡೆಂಟ್ಗೆ ಆಗೋಷ್ಟು ಮಣ್ಣನ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಪ್ಯಾಕಿಂಗ್ ಆದ್ಮೇಲೆ ಸ್ವಲ್ಪ ನಿಕ್ರೋಮಲ್ ಇದೆ, ಅದನ್ನು ಕೂಡ ಪ್ಯಾಕಿಂಗ್ ಮಾಡಬೇಕು. ಸೊ 15 ಜನ ಅಂತೂ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದರೆ. ಇನ್ನು 5 ಎಕ್ಸ್ಟ್ರಾ ತೊಗೊಂಡೋಗ್ತೀನಿ. ಅವ್ರು ಏನಾದರೂ ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ತಾರೆ. ನಾಳೆ ಕ್ಲಾಸ್ ಇದೆ, ಡೆಮೋ ಕ್ಲಾಸ್. ಹಾಗಾಗಿ ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆ 1 ಗಂಟೆಗೆ ನಾನು ಕ್ಲಾಸಿಗೆ ಹೋಗ್ಬೇಕು ಅಲ್ಲಿಗೆ.